ನಾಯಕ ನಟ ಅಂದರೆ ಸಮಾಜದ ಎಷ್ಟೋ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಹೆಂಗೆ ಸಿನಿಮಾದಲ್ಲಿ ತನ್ನ ನಾಯಕತ್ವವನ್ನು ತೋರಿಸ್ತಾರೋ ಹಾಗೂ ಕೂಡ ನಿಜ ಜೀವನದಲ್ಲೂ ನಾಯಕನಾಗಿರಬೇಕು. ಆ ವಿಚಾರದಲ್ಲಿ ಶ್ರೀಮೌಳಿಯವರು ಕೂಡ ಯಾವಾಗಲೂ ಮುಂದಿರ್ತಾರೆ. ಇವತ್ತು ಮತದಾನ ಮಾಡಿದ್ದಾರೆ, ಶೂಟಿಂಗಿಗೆ ರಜೆ ಹಾಕಿ ಮತಕ್ಕೆ ಹಾಜರಾಗಿದ್ದಾರೆ. ಅವರ ಮತದಾನದ ಒಂದು ಉತ್ಸಾಹವನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ, ಹ್ಯಾಪಿ ಮತದಾನ ಡೇ. ಹ್ಯಾಪಿ ಮತದಾನ ಡೇ. ಥ್ಯಾಂಕ್ ಯು. ನಿಮಗೂ ಹ್ಯಾಪಿ ಮತದಾನ ಡೇ. ಸರ್ ಒಂದು 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 ಕುತೂಹಲ, ಯಾವಾಗ ನೀವು ಮೊದಲು ಓಟ್ ಹಾಕಿದ್ದು ಅಂತ? ಅದೇ ವೋಟಿಂಗ್ ಕಾರ್ಡ್ ಫಸ್ಟ್ ಬರುತ್ತಲ್ಲ ನಮಗೆ, ಆವಾಗ ಹಾಕಿರ್ತೀವಿ. ನೆನಪಿದೆಯಾ ನಮ್ಗೆ ಓಟ್ ಹಾಕಿದ್ದು ಅವತ್ತಿನ ದಿನ ಫೀಲು? ನೆನಪಿದೆ. ವರ್ಷ ಯಾವುದು ಒಂದು ಗೊತ್ತಿಲ್ಲ, ಬಟ್ ತುಂಬ ವರ್ಷದಿಂದ ಆಗ್ತಾ ಇದ್ದೀನಿ. ವರ್ಷ ಯಾವುದು ಒಂದು ಗೊತ್ತಿಲ್ಲ. ಬಿಕಾಸ್ ಆವಾಗೆಲ್ಲ ಅಪ್ಪಾಜಿ ತುಂಬ ಬೈಯೋರು. ಅಕಸ್ಮಾತ್ ಇದೇ ಥರ ಇವತ್ತು ನಾವು ಕೇಳಿದ್ವಲ್ಲ, ಇನ್ನು ಯೂತ್ಸ್ ಬಂದಿಲ್ಲ ಆಚೆ ಹಾಗೆ ಹೀಗೆ ಅಂದಾಗ, ಅವತ್ತು ನಾವು ಡಿಲೇ ಎಲ್ಲ ಮಾಡಿದಾಗ ನಮ್ಮ ಅಪ್ಪಾಜಿ ಕರ್ಕೊಂಡೋಗಿ ಆ್ಯಂಡ್ ಲೈನಲ್ಲೆಲ್ಲ ನಿಂತ್ಕೊಂಡು ಆವಾಗೆಲ್ಲ ಓಟ್ ಹಾಕ್ಬೇಕಾದ್ರೆ ನಮಗಷ್ಟು ಗೊತ್ತಾಗ್ತಿರಲಿಲ್ಲ. ಮೇ ಬಿ ಇಟ್ಸ್ ಆಲ್ ಅಬೌಟ್ ದ ಏಜ್. ಇವಾಗ ಅನ್ನಿಸ್ತಿರೋದೇನು ಅಂದರೆ, ಒಬ್ಬರನ್ನ ನಾವು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಬಹಳ ಕ್ಲಿಯರ್ ಆಗಿರಬೇಕು, ನಾವು ಸರಿಗಿದ್ದೀವೋ ಇಲ್ವೋ ಅಂತ. ಇವತ್ತು ನಮ್ಮ ಒಂದು ವೋಟ್ ಅನ್ನೋ ವಿಚಾರದಲ್ಲಿ ಅದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ನಾವು ಸರಿಯಾಗಿ ನಿಭಾಯಿಸ್ಕೊಂಡಾಗ ನಾವು ಪ್ರಶ್ನಿಸೋಕ್ಕೂ ನಮಗೆ ಸುಲಭವಾಗುತ್ತೆ. ಸೊ ಹಾಗಾಗಿ ಈ ವೋಟ್ ಅನ್ನೋದು ಬಹಳ ಇಂಪಾರ್ಟೆಂಟು. ಎಲ್ಲರೂ ಅದನ್ನು ಮಾಡೋದ್ರಿಂದ ತುಂಬ ಜವಾಬ್ದಾರಿನ ತಿಳ್ಕೊತೀರ ಅನ್ನೋದು ನನ್ನೊಂದು ಒಪಿನಿಯನ್. ಸಮಯ 2 ಗಂಟೆ, ಇನ್ನೂ 30-40% ಇದೆ. ಇನ್ನು ಆ ಲೆವೆಲಿಗೆ ಹೋಗೋ ಲೆವೆಲಲ್ಲಿದೆ. ಮನೇಲಿ ಮಕ್ಕಂಡಿರೋರು, ಮತದಾನದ ಬಗ್ಗೆ ಕೇರ್ ಮಾಡದೇ ಇರೋರಿಗೆ ಈ ಮೂಲಕ ಹೇಗೆ ಕರಿತೀರಿ ಸರ್? ಇಟ್ಸ್ ಹೈ ಟೈಮ್. ಇವಾಗ ನಾವು ಕಲ್ತ್ಕೊಳ್ಳೇಬೇಕು, ನಾವು ತಿಳ್ಕೊಳ್ಳೇಬೇಕು. ನಮಗೆ ಅದು ಮಾಡಿಲ್ಲ, ನಮಗೆ ಇದು ಮಾಡಿಲ್ಲ, ನಮಗೆ ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅನ್ನೋದಕ್ಕಿಂತ ಮುಂಚೆ ನಾವು ಸರಿಗಿದ್ದೀವ, ನಮ್ಮ ಕರ್ತವ್ಯನ ನಾವು ಸರಿಯಾಗಿ ನಿಭಾಯಿಸ್ಕೊಂಡಿದ್ದೀವ, ನಮ್ಮ ಜವಾಬ್ದಾರಿಗೆ ನಾವು ಉತ್ತರ ಕೊಡ್ತಾ ಇದ್ದೀವ ಅನ್ನೋದನ್ನು ನಾವು ಫಸ್ಟು ತಿಳ್ಕೋಬೇಕು. ಯಾರ್ಯಾರು ಇದನ್ನು ಮಾಡಿಲ್ವೋ ಮಿರರ್ ಮುಂದೆ ನಿಂತ್ಕೊಂಡು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ಅದ್ರ ಉತ್ತರ ಸಿಗುತ್ತೆ. ಇವತ್ತು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾವತ್ತು ಕರೆಕ್ಟ್ ಮಾಡ್ಕೋತೀರಾ? ಯೋಚನೆ ಮಾಡಿ. ಒಂದೇ ಭಾರತ ದೇಶ, ನಾವೆಲ್ಲ ಸಿಟಿಸನ್ಸ್, ಒಂದೇ ಭೂಮಿ ತಾಯಿ ಮಕ್ಕಳು. ನಾಯಕರನ್ನ ಆಯ್ಕೆ ಮಾಡ್ಕೋಬೇಕಷ್ಟೇ, ಭಾಳ ದೊಡ್ಡ ವಿಚಾರ ಅಲ್ಲ. ಜವಾಬ್ದಾರಿ ತೊಗೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೊ ಮಚ್. ಕಡೆದಾಗ ಒಂದು ಕ್ವಶನ್, ಎಷ್ಟೋ ವಿಚಾರಗಳಲ್ಲಿ ಮತದಾನದ ಬೂತಲ್ಲಿ ಸಮಸ್ಯೆಗಳಾಗಿರ್ಬೋದು, ಮತದಾರರ ಲೀಸ್ಟಲ್ಲಿ ಅವ್ರು ಹೆಸರದೇ ಇರ್ಬೋದು, ಈ ಥರ ತುಂಬ ಸಮಸ್ಯೆ ಆಗ್ತಿದೆ. ಈ ಬಿಸಿಲಲ್ಲೂ ಅವರು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಏನು ಎಲೆಕ್ಷನ್ ಬೋರ್ಡಿಗೆ ನೀವೇನು ಹೇಳ್ತೀರಿ? ಇದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ದೇವರು ಎಲ್ಲ ಕೊಟ್ಟಿದ್ದಾನಂತೆ, ಹಾಗೆ ನೆಮ್ಮದಿ ಪ್ರೀತಿ ಅನ್ನೋದನ್ನು ಕೊಟ್ಟಿರ್ತಾನಂತೆ. ಅದನ್ನು ಆಚೆ ತಗೊಂಬಂದಾಗ ಇದೆಲ್ಲ ಕೊನೆ ಆಗುತ್ತಂತೆ. ಏನೇ ಮಾಡಿದ್ರು ಪ್ರೀತಿಯಿಂದ ಕಾಣ್ಬೋದು ಅಂತಾರೆ, ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ. ಸೊ ಪ್ರೀತ್ಸ್ ಗೆಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಲವ್ಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರೋರಿಂಗ್ ಸ್ಟಾರ್ ಶ್ರೀಮೌಳಿ ಅವರ ಮನದಾಳದ ಮತದಾನದ ಮಾತು.